19ನೇ ವರ್ಷದ ಪುಣ್ಯಸ್ಮರಣ ಇವತ್ತು. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ. ಜನ ಬರ್ತಾನೆ ಇದ್ದಾರೆ, ವರ್ಷ ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾನೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿಯವ್ರಿಗೆ ಇರೋದು ಒಂದು ನಂಟದು, ಅದು ಸಂಬಂಧನೇ ಹಾಗೆ. ಆ ಪ್ರೀತಿ ಹೋಗಲ್ಲ, ವರ್ಷ ವರ್ಷ ಬರ್ತಾನೆ ಇರ್ತಾರೆ. ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅನ್ಕೊಳ್ತೆ 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯಿತು ಅಂತ. ಅಂದರೆ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನು ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ನಾಗಿ ಅಚಾನಕ್ಕಾಗಿ ಆಯಿತು ಇದು. ಇನ್ನೂ ಆ ದಿನ ನಮಗೆ ಮರೆಯೋಕ್ಕೆ ಆಗಲ್ಲ. ಅಂದರೆ ನಮಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮಗೆ. ಅಂದರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಭಾಳ ಶಾಕಿಂಗ್ ಇನ್ಸಿಡೆಂಟ್ ನಮಗೆ ಅವತ್ತು, ಏಪ್ರಿಲ್ 12, 2006. ಬಟ್ ಎಲ್ಲರೂ ಇದುವರೆಗೂ ಅವರು ಇಲ್ಲ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಅಂದರೆ ಪ್ರತಿಯೊಬ್ಬರು ಯಾರು ಅವ್ರನ್ನ ಪ್ರೀತಿ ಮಾಡೋರು ಯಾವತ್ತೂ ಹಾಗೆ ಅಂದ್ಕೊಂಡಿದ್ದಾರೆ. ಅವರ ಆಶೀರ್ವಾದ, ಅವ್ರ ನೆನಪೇ ನಮಗೆ ಸದಾ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಇಡೀ ಜೀವಕ್ಕೆ ಅವರು. ಅಂದರೆ ಇದೇ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಅವರು, ನಮ್ಮ ತಾತ ನಮ್ಮ ಅಜ್ಜಿನೇ ಕಾರಣ. ನಮಗೆ ಮೊದಲನೇ ದೇವರು ಯಾವತ್ತಿದ್ರು ಅವರೇನೆ ಸರ್. ಮನೇಲಿ ಪ್ರತಿ ವರ್ಷವೂ ನೆನಪಾಗ್ದಿರೋ ದಿವಸನೇ ಇಲ್ಲ. ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ. ನಾವು ಸದಾ ನೆನೆಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರಿಸೋದು. ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅವರಿಂದನೇ ಅಂತ ನಾವು ಹೇಳೋದು. ಅವ್ರ ಅಪ್ಪ ಅಮ್ಮನ ಹೇಳ್ತಾಯಿದ್ರು, ನಾವು ನಮ್ಮ ತಂದೆ ತಾಯಿನ ಹೇಳ್ತಾಯಿದ್ದೀವಿ. ಯಾರೂ ಮರೆಯೋಕ್ಕಾಗಲ್ಲ ಅಪ್ಪಾಜಿನ. 19 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಿಲ್ಲ ನಮಗೆ. ನಮ್ಮ ದಿವಸ ನನ್ನ ಕನಸಲ್ಲಿ ಬರ್ತಾರೆ. ದಿವಸ ನಾವೆಲ್ಲ ಶೂಟಿಂಗ್ ಹೋಗಿರೋ ಥರ ಅವ್ರ ಜೊತೆ ಯಾವಾಗಲೂ ಹೋಗ್ತಾ ಇರ್ತಿದ್ವಿ. ಕೆಮ್ಮಣ್ಣಗುಂಡಿ ಆ ಕಡೆ ಎಲ್ಲ. ಈಗ ಬಂದು ಮಲ್ಕೊಂಡ್ರು ನನಗೆ ಅದೇ ಕನಸೇ ಬೀಳೋದು. ನಾವೆಲ್ಲ ಶೂಟಿಂಗ್ ಹೋಗಿದ್ವಿ, ಅಪ್ಪಾಜಿ ಟೇಪ್ ರೆಕಾರ್ಡ್ರಲ್ಲಿ ಹಾಡು ಕೇಳ್ತಾ ಇದ್ದಾರೆ ಅಂತಲೇ ಜ್ಞಾಪಕ ಬರುತ್ತೆ. ಯೋಗ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು, ಆ ಜೊತೆಗೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕ್ಕೊಂಡು ಕೇಳೋರು, ಅದೆಲ್ಲ ಜ್ಞಾಪಕ ಬರುತ್ತೆ. ಅಪ್ಪಾಜಿ ಇದು ನಮ್ಮ ದಿವಸ ಕನಸಲ್ಲಿ ಬರ್ತಾರೆ ನನಗೆ. 19ನೇ ವರ್ಷದ ಪುಣ್ಯಸ್ಮರಣ ಇವತ್ತು. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ. ಜನ ಬರ್ತಾನೆ ಇದ್ದಾರೆ, ವರ್ಷ ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾನೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿಯವ್ರಿಗೆ ಇರೋದು ಒಂದು ನಂಟದು, ಅದು ಸಂಬಂಧನೇ ಹಾಗೆ. ಆ ಪ್ರೀತಿ ಹೋಗಲ್ಲ, ವರ್ಷ ವರ್ಷ ಬರ್ತಾನೆ ಇರ್ತಾರೆ. ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅನ್ಕೊಳ್ತೆ 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯಿತು ಅಂತ. ಅಂದರೆ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನು ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ನಾಗಿ ಅಚಾನಕ್ಕಾಗಿ ಆಯಿತು ಇದು. ಇನ್ನೂ ಆ ದಿನ ನಮಗೆ ಮರೆಯೋಕ್ಕೆ ಆಗಲ್ಲ. ಅಂದರೆ ನಮಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮಗೆ. ಅಂದರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಭಾಳ ಶಾಕಿಂಗ್ ಇನ್ಸಿಡೆಂಟ್ ನಮಗೆ ಅವತ್ತು, ಏಪ್ರಿಲ್ 12, 2006. ಬಟ್ ಎಲ್ಲರೂ ಇದುವರೆಗೂ ಅವರು ಇಲ್ಲ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಅಂದರೆ ಪ್ರತಿಯೊಬ್ಬರು ಯಾರು ಅವ್ರನ್ನ ಪ್ರೀತಿ ಮಾಡೋರು ಯಾವತ್ತೂ ಹಾಗೆ ಅಂದ್ಕೊಂಡಿದ್ದಾರೆ. ಅವರ ಆಶೀರ್ವಾದ, ಅವ್ರ ನೆನಪೇ ನಮಗೆ ಸದಾ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಇಡೀ ಜೀವಕ್ಕೆ ಅವರು. ಅಂದರೆ ಇದೇ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಅವರು, ನಮ್ಮ ತಾತ ನಮ್ಮ ಅಜ್ಜಿನೇ ಕಾರಣ. ನಮಗೆ ಮೊದಲನೇ ದೇವರು ಯಾವತ್ತಿದ್ರು ಅವರೇನೆ ಸರ್. ಮನೇಲಿ ಪ್ರತಿ ವರ್ಷವೂ ನೆನಪಾಗ್ದಿರೋ ದಿವಸನೇ ಇಲ್ಲ. ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ. ನಾವು ಸದಾ ನೆನೆಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರಿಸೋದು. ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅವರಿಂದನೇ ಅಂತ ನಾವು ಹೇಳೋದು. ಅವ್ರ ಅಪ್ಪ ಅಮ್ಮನ ಹೇಳ್ತಾಯಿದ್ರು, ನಾವು ನಮ್ಮ ತಂದೆ ತಾಯಿನ ಹೇಳ್ತಾಯಿದ್ದೀವಿ. ಯಾರೂ ಮರೆಯೋಕ್ಕಾಗಲ್ಲ ಅಪ್ಪಾಜಿನ. 19 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಿಲ್ಲ ನಮಗೆ. ನಮ್ಮ ದಿವಸ ನನ್ನ ಕನಸಲ್ಲಿ ಬರ್ತಾರೆ. ದಿವಸ ನಾವೆಲ್ಲ ಶೂಟಿಂಗ್ ಹೋಗಿರೋ ಥರ ಅವ್ರ ಜೊತೆ ಯಾವಾಗಲೂ ಹೋಗ್ತಾ ಇರ್ತಿದ್ವಿ. ಕೆಮ್ಮಣ್ಣಗುಂಡಿ ಆ ಕಡೆ ಎಲ್ಲ. ಈಗ ಬಂದು ಮಲ್ಕೊಂಡ್ರು ನನಗೆ ಅದೇ ಕನಸೇ ಬೀಳೋದು. ನಾವೆಲ್ಲ ಶೂಟಿಂಗ್ ಹೋಗಿದ್ವಿ, ಅಪ್ಪಾಜಿ ಟೇಪ್ ರೆಕಾರ್ಡ್ರಲ್ಲಿ ಹಾಡು ಕೇಳ್ತಾ ಇದ್ದಾರೆ
ಅಂತಲೇ ಜ್ಞಾಪಕ ಬರುತ್ತೆ. ಯೋಗ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು, ಆ ಜೊತೆಗೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕ್ಕೊಂಡು ಕೇಳೋರು, ಅದೆಲ್ಲ ಜ್ಞಾಪಕ ಬರುತ್ತೆ. ಅಪ್ಪಾಜಿ ಇದು ನಮ್ಮ ದಿವಸ ಕನಸಲ್ಲಿ ಬರ್ತಾರೆ ನನಗೆ. 19ನೇ ವರ್ಷದ ಪುಣ್ಯಸ್ಮರಣೆ ಇವತ್ತು. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ. ಜನ ಬರ್ತಾನೆ ಇದ್ದಾರೆ, ವರ್ಷ ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾನೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿಯವ್ರಿಗೆ ಇರೋದು ಒಂದು ನಂಟದು, ಅದು ಸಂಬಂಧನೇ ಹಾಗೆ. ಆ ಪ್ರೀತಿ ಹೋಗಲ್ಲ, ವರ್ಷ ವರ್ಷ ಬರ್ತಾನೆ ಇರ್ತಾರೆ. ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅನ್ಕೊಳ್ತೆ 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯಿತು ಅಂತ. ಅಂದರೆ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನು ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ನಾಗಿ ಅಚಾನಕ್ಕಾಗಿ ಆಯಿತು ಇದು. ಇನ್ನೂ ಆ ದಿನ ನಮಗೆ ಮರೆಯೋಕ್ಕೆ ಆಗಲ್ಲ. ಅಂದರೆ ನಮಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮಗೆ. ಅಂದರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಭಾಳ ಶಾಕಿಂಗ್ ಇನ್ಸಿಡೆಂಟ್ ನಮಗೆ ಅವತ್ತು, ಏಪ್ರಿಲ್ 12, 2006. ಬಟ್ ಎಲ್ಲರೂ ಇದುವರೆಗೂ ಅವರು ಇಲ್ಲ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಅಂದರೆ ಪ್ರತಿಯೊಬ್ಬರು ಯಾರು ಅವ್ರನ್ನ ಪ್ರೀತಿ ಮಾಡೋರು ಯಾವತ್ತೂ ಹಾಗೆ ಅಂದ್ಕೊಂಡಿದ್ದಾರೆ. ಅವರ ಆಶೀರ್ವಾದ, ಅವ್ರ ನೆನಪೇ ನಮಗೆ ಸದಾ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಇಡೀ ಜೀವಕ್ಕೆ ಅವರು. ಅಂದರೆ ಇದೇ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಅವರು, ನಮ್ಮ ತಾತ ನಮ್ಮ ಅಜ್ಜಿನೇ ಕಾರಣ. ನಮಗೆ ಮೊದಲನೇ ದೇವರು ಯಾವತ್ತಿದ್ರು ಅವರೇನೆ ಸರ್. ಮನೇಲಿ ಪ್ರತಿ ವರ್ಷವೂ ನೆನಪಾಗ್ದಿರೋ ದಿವಸನೇ ಇಲ್ಲ. ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ. ನಾವು ಸದಾ ನೆನೆಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರಿಸೋದು. ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅವರಿಂದನೇ ಅಂತ ನಾವು ಹೇಳೋದು. ಅವ್ರ ಅಪ್ಪ ಅಮ್ಮನ ಹೇಳ್ತಾಯಿದ್ರು, ನಾವು ನಮ್ಮ ತಂದೆ ತಾಯಿನ ಹೇಳ್ತಾ ಇದ್ದೀವಿ. ಯಾರೂ ಮರೆಯೋಕ್ಕಾಗಲ್ಲ ಅಪ್ಪಾಜಿನ. 19 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಿಲ್ಲ ನಮಗೆ. ನಮ್ಮ ದಿವಸ ನನ್ನ ಕನಸಲ್ಲಿ ಬರ್ತಾರೆ. ದಿವಸ ನಾವೆಲ್ಲ ಶೂಟಿಂಗ್ ಹೋಗಿರೋ ಥರ ಅವ್ರ ಜೊತೆ ಯಾವಾಗಲೂ ಹೋಗ್ತಾ ಇರ್ತಿದ್ವಿ, ಕೆಮ್ಮಣ್ಣಗುಂಡಿ ಆ ಕಡೆ ಎಲ್ಲ. ಈಗ ಬಂದು ಮಲ್ಕೊಂಡ್ರು ನನಗೆ ಅದೇ ಕನಸೇ ಬೀಳೋದು. ನಾವೆಲ್ಲ ಶೂಟಿಂಗ್ ಹೋಗಿದ್ವಿ, ಅಪ್ಪಾಜಿ ಟೇಪ್ ರೆಕಾರ್ಡ್ರಲ್ಲಿ ಹಾಡು ಕೇಳ್ತಾ ಇದ್ದಾರೆ ಅಂತಲೇ ಜ್ಞಾಪಕ ಬರುತ್ತೆ. ಯೋಗ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು, ಆ ಜೊತೆಗೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕ್ಕೊಂಡು ಕೇಳೋರು, ಅದೆಲ್ಲ ಜ್ಞಾಪಕ ಬರುತ್ತೆ. ಅಪ್ಪಾಜಿ ಇದು ನಮ್ಮ ದಿವಸ ಕನಸಲ್ಲಿ ಬರ್ತಾರೆ ನನಗೆ. 19ನೇ ವರ್ಷದ ಪುಣ್ಯಸ್ಮರಣೆ ಇವತ್ತು. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ. ಜನ ಬರ್ತಾನೆ ಇದ್ದಾರೆ, ವರ್ಷ ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾನೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿಯವ್ರಿಗೆ ಇರೋದು ಒಂದು ನಂಟದು, ಅದು ಸಂಬಂಧನೇ ಹಾಗೆ. ಆ ಪ್ರೀತಿ ಹೋಗಲ್ಲ, ವರ್ಷ ವರ್ಷ ಬರ್ತಾನೆ ಇರ್ತಾರೆ. ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅನ್ಕೊಳ್ತೆ 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯಿತು ಅಂತ. ಅಂದರೆ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನು ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ನಾಗಿ ಅಚಾನಕ್ಕಾಗಿ ಆಯಿತು ಇದು. ಇನ್ನೂ ಆ ದಿನ ನಮಗೆ ಮರೆಯೋಕ್ಕೆ ಆಗಲ್ಲ. ಅಂದರೆ ನಮಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮಗೆ. ಅಂದರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಭಾಳ ಶಾಕಿಂಗ್ ಇನ್ಸಿಡೆಂಟ್ ನಮಗೆ ಅವತ್ತು, ಏಪ್ರಿಲ್ 12, 2006. ಬಟ್ ಎಲ್ಲರೂ ಇದುವರೆಗೂ ಅವರು ಇಲ್ಲ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಅಂದರೆ ಪ್ರತಿಯೊಬ್ಬರು ಯಾರು ಅವ್ರನ್ನ ಪ್ರೀತಿ ಮಾಡೋರು ಯಾವತ್ತೂ ಹಾಗೆ ಅಂದ್ಕೊಂಡಿದ್ದಾರೆ. ಅವರ ಆಶೀರ್ವಾದ, ಅವ್ರ ನೆನಪೇ ನಮಗೆ ಸದಾ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಇಡೀ ಜೀವಕ್ಕೆ ಅವರು. ಅಂದರೆ ಇದೇ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಅವರು, ನಮ್ಮ ತಾತ ನಮ್ಮ ಅಜ್ಜಿನೇ ಕಾರಣ. ನಮಗೆ ಮೊದಲನೇ ದೇವರು ಯಾವತ್ತಿದ್ರು ಅವರೇನೆ ಸರ್. ಮನೇಲಿ ಪ್ರತಿ ವರ್ಷವೂ ನೆನಪಾಗ್ದಿರೋ ದಿವಸನೇ ಇಲ್ಲ. ನಮ್ಮ ಮನೇಲಿ ಎಲ್ಲಿ ತಿರುಗಿ ನೋಡಿದ್ರೆ ಅಪ್ಪಾಜಿ ಅಮ್ಮನ ಫೋಟೋ ಇದ್ದೇ ಇರುತ್ತೆ. ನಾವು ಸದಾ ನೆನೆಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದಿವಸ ಅವ್ರನ್ನೇ ತೋರಿಸೋದು. ಇವತ್ತು ನೀವೆಲ್ಲ ಏನಾರು ಇದ್ದೀರಂದ್ರೆ ಅವರಿಂದನೇ ಅಂತ ನಾವು ಹೇಳೋದು. ಅವ್ರ ಅಪ್ಪ ಅಮ್ಮನ ಹೇಳ್ತಾಯಿದ್ರು, ನಾವು ನಮ್ಮ ತಂದೆ ತಾಯಿನ ಹೇಳ್ತಾ ಇದ್ದೀವಿ. ಯಾರೂ ಮರೆಯೋಕ್ಕಾಗಲ್ಲ ಅಪ್ಪಾಜಿನ. 19 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಿಲ್ಲ ನಮಗೆ. ನಮ್ಮ ದಿವಸ ನನ್ನ ಕನಸಲ್ಲಿ ಬರ್ತಾರೆ. ದಿವಸ ನಾವೆಲ್ಲ ಶೂಟಿಂಗ್ ಹೋಗಿರೋ ಥರ ಅವ್ರ ಜೊತೆ ಯಾವಾಗಲೂ ಹೋಗ್ತಾ ಇರ್ತಿದ್ವಿ,
ಕೆಮ್ಮನ್ಗುಂಡಿ ಆ ಕಡೆ ಎಲ್ಲ ಈಗ ಬಂದು ಮಲ್ಕೊಂಡ್ರು ನನಗೆ ಅದೇ ಕನಸೇ ಬೀಳೋದು. ನಾವೆಲ್ಲ ಶೂಟಿಂಗ್ ಹೋಗಿದ್ವಿ, ಅಪ್ಪಾಜಿ ಟೇಪ್ ರೆಕಾರ್ಡ್ರಲ್ಲಿ ಹಾಡು ಕೇಳ್ತಾ ಇದ್ದಾರೆ ಅಂತಲೇ ಜ್ಞಾಪಕ ಬರುತ್ತೆ. ಯೋಗ ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು, ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕ್ಕೊಂಡು ಕೇಳೋರು, ಅದೆಲ್ಲ ಜ್ಞಾಪಕ ಬರುತ್ತೆ. ಅಪ್ಪಾಜಿದು ನಮ್ಮ ದಿವಸ ಕನಸಲ್ಲಿ ಬರ್ತಾರೆ ನನಗೆ. ಅಮ್ಮ